ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಶುಕ್ರವಾರದ ಬ್ಲಾಗ್ ಇದು. ನನ್ನ ಮಗ ಯಾವಾಗಿಂದನೂ ಅಪ್ಪಾಜಿ ಸೈಕಲ್ ಕೊಡಿಸು ಅಂತ ಕೇಳ್ತಿದ್ದ. ನಮ್ಮನೆಯವ್ರು ಹೇಳೋರು, ನೀನು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿ, ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ. ಅವ್ನು ಲಾಸ್ಟ್ ಇಯರ್ ಬರ್ಡೇಗೆ ಕೇಳಿದ್ದ, ನಮಗೆ ಕೊಡ್ಸೋಕ್ಕಾಗಿರಲಿಲ್ಲ. ಕೊಡ್ಸೋಣ ಅಂತ ದಿನ ತಿಳ್ಕೊಂಡೇ ಬರ್ತಾಯಿದ್ವು. ಅದಕ್ಕೆ ನಮ್ಮನೆಯವ್ರು ಒಂದು ಸ್ವಲ್ಪ ಉಂಡಿಲಿ ಸೇವ್ ಮಾಡಿಟ್ಟಿದ್ರು. ಶುಕ್ರವಾರ ಏನು ಅವರಿಗೆ ಹೋಗಿ ಉಂಡಿ ಹೊಡೆದ್ರು. ನಾನು ಯಾಕೆ ಹೊಡಿತಿದ್ದೀರ ಉಂಡಿ ಅಂತ ಕೇಳಿದೆ. ಏನಾರು ಎಮರ್ಜೆನ್ಸಿ ಏನಕ್ಕಾರ ದೊಡ್ಡದಕ್ಕೆ ಯೂಸ್ ಮಾಡ್ಕೊಳೋಣ ಅಂತೇಳಿ ಸೇವ್ ಮಾಡಿ ಇಡ್ತಾಯಿದ್ವು. ನಮ್ಮ ಮನೆಯವ್ರು ಸಡನ್ನಾಗಿ ಉಂಡಿ ಹೊಡೆದ್ರು. ಆಮೇಲೆ ಉಂಡಿ ಹೊಡೆದ್ಮೇಲೆ ಬಾ ಸೈಕಲ್ ತೊಗೊಂಬರೋಣ ಅಂತ ಕರ್ಕೊಂಡೋಗಿ ಸೈಕಲ್ಲು ಅವ್ನಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸಾಗಿ ತೊಗೊಂಬಂದ್ವು. ಅದಕ್ಕೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ಕರ್ಕೊಂಬರ್ತೀನಿ ಅಂತ ಹೇಳೋದ್ರು. ನಾನು ಬರೋಷ್ಟೊತ್ತಿಗೆ ಈ ಥರ ಒಳಗೆ ನಿಲ್ಲಿಸಿ ಈ ಥರ ಎಲ್ಲ ರೆಡಿ ಮಾಡಿ ಸರ್ಪ್ರೈಸ್ ಕೊಡೋಣ ಅವನಿಗೆ ಗೊತ್ತೇ ಇರಲಿಲ್ಲ ಪಾಪ. ಹಿಂಗೆ ಉಂಡಿ ಹೊಡೆದಿದ್ದೀವಿ. ಉಂಡಿ ಕೂಡಿಕ್ತಿದ್ದು ಗೊತ್ತಿತ್ತು, ಅವನೇ ಡೈಲಿ ಉಂಡಿ ಕಾಸು ಹಾಕೋನು, ಗೊತ್ತಿತ್ತು ಕೂಡಿಕ್ತಿರೋದು. ಅವನಿಗೆ ಹೊಡೆದಿರೋದು ಗೊತ್ತಿರಲಿಲ್ಲ. ಸೈಕಲ್ ಕೊಡಿಸಿದ ತಕ್ಷಣ ಅವನಿಗೆ ಏನು ರಿಯಾಕ್ಷನ್ನೇ ಮಾಡಲಿಲ್ಲ. ಖುಷಿ ಆಯಿತು ಮಾತ್ರ. ಅವನಿಗೆ ಕೇಳ್ತಾ ಇದ್ದ, ಅವ್ರ ಅಪ್ಪಾಜಿ ಕಷ್ಟ ಅವನಿಗೂ ಅರ್ಥ ಆಗಿತ್ತು. ಹಂಗಾಗಿ ಕೇಳೋನಷ್ಟೇ, ಸೈಕಲ್ ಬೇಕು, ಏನು ಬೇಕಪ್ಪ ಅಂದಾಗ ಸೈಕಲ್ ಬೇಕು ಅಂತ ಹೇಳೋನು. ಅವನು ಸಣ್ಣದ ಆಸೆ ತೀರಿಸ್ಬೇಕಂತೇಳಿ ಅವ್ರ ಅಪ್ಪಾಜಿನೂ ಕಷ್ಟ ಬಿದ್ದು ಕೂಡಿಕ್ಕಿದ್ದು ಉಂಡಿ ಹೊಡೆದು ಸೈಕಲ್ ಕೊಡಿಸಿದ್ರು. ನನ್ನ ಮಗಳಿಗೂ ಖುಷಿ ಆಯಿತು. ಆಮೇಲೆ ಬಂದಿದ್ದ ತಕ್ಷಣ ಸೈಕಲ್ ಈಚೆ ಹಾಕಿ ಸಲ ರೌಂಡ್ ತೊಗೊಂಡು ಹೊಲ್ಟ ನನ್ನ ಮಗ. ಅವನಿಗೆ ಸೈಕಲ್ ಕೊಡಿಸ್ದಾಗಿಂದ ಅವ್ನಿಗೆ ಏನೋ ಒಂಥರ ಸಿರಿ ಸಿಕ್ತಂಗೆ ಆಗ್ಬಿಟ್ಟೈತೆ. ಬುಕ್ ಹಿಡ್ದೆ ಓದ್ತಾ ಇಲ್ಲ. ಅವನು ತೊಳಿತಾನೆ, ಅವ್ರ ಅಕ್ಕಂಗೂ ಬೈತಾನೆ, ಬಾ ಸೈಕಲ್ ಕಳಿಸ್ತೀನಿ ಅಂತೇಳಿ. ಚಿಕ್ಕದಿತ್ತು ಮುಂಚೆ, ಸಣ್ಣ ವಯಸ್ಸಲ್ಲಿ ಕೊಡಿಸಿದ್ವು, ಅದು ಹಾಳಾಯಿತು ಅಂತ ಗುಜ್ರಿಗೆ ಹಾಕಿದ್ವು. ಹಂಗಾಗಿ ಈ ನಡುವೆ ಸೈಕಲ್ ಇರಲಿಲ್ಲ. ಸೈಕಲ್ ಕೈ ಸಿಕ್ಕಿದ ತಕ್ಷಣ ಕೋತಿ ಆಡ್ದಂಗೆ ಆಡ್ತವನೆ. ಸೈಕಲ್ ತೊಗೊಂಡು ತಿರ್ಗಿ ಆಡ್ತವನೆ. ಸುಸ್ತಾಗತ್ತಾಗ ನಾನು ಹಂಗೂ ಕರೆದೆ, ಬಾಪ ಸಾಕು, ಸೈಕಲ್ ಸಿಕ್ಕಿದ ತಕ್ಷಣ ತುಳಿಬೇಡ, ಓದೋ ಕಡೆ ಗಮನ ಕೊಡು ಅಂದ್ರೆ, ಅಮ್ಮ ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ, ನಾನು ಸೈಕಲ್ಲು ಓಡಿಸ್ತೀನಿ ಓದ್ತೀನಿ ಅಂತಿದ್ದ. ಅವ್ರ ಅಕ್ಕಂಗೆ ಹೇಳ್ತಾಯಿದ್ದ, ಡಬಲ್ ಹೊಡಿತೀನಿ ಬಾ ಅಂತ. ಅವಳು ನಾನು ಬರಲ್ಲ ನೀನು ಫಸ್ಟ್ ಕಲಿ ಅಂತ ಹೇಳ್ತಿದ್ಲು. ಅವನಿಗೆ ಬರುತ್ತೆ, ಸ್ವಲ್ಪ ಟಚ್ ಐತೆ ಸೈಕಲ್ ಓಡಿಸಿ, ಹಂಗಾಗಿ ಅವನಿಗೂ ಬರುತ್ತೆ. ಖುಷಿಯಾಗಿದ್ದಾನೆ. ನಮಗೂ ಅದೇ ಖುಷಿ ಬೇಕಲ್ವ, ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಎಷ್ಟೇ ಆದರೂ ತಂದೆ. ಅದಕ್ಕೆ ಹೇಳೋದು ತ್ಯಾಗಮಯಿ ಅಂತೇಳಿ. ಅವ್ರ ಅಪ್ಪಾಜಿಗೆ ಕೊಡಿಸ್ಬೇಕನ್ನೋ ಆಸೆ ಇತ್ತು. ಅವರು ಏನಕ್ಕೋ ಒಂದಕ್ಕೆ ಅಮೌಂಟ್ ಕೂಡಿಕ್ತಾಯಿದ್ರು. ಅದು ಈ ಥರ ಮಗುಂಗೆ ಯೂಸ್ ಆಯಿತು. ಆಮೇಲೆ ಅವನು ಸೈಕಲ್ ತುಳಿದಾದ್ಮೇಲೆ ನನ್ನ ಮಗಳಿಗೆ ಹೇಳ್ತಾ ಇದ್ದ, ಬಾರಕ್ಕ ಕಲಿಸ್ತೀನಿ, ಸೋನು ಕಲಿಸ್ತೀನಿ ಅಂತ. ಅವಳು ನಾನು ಬರಲ್ಲ ಅಂತಿದ್ಲು. ಹಂಗೆ ಫ್ರೆಂಡ್ಸ್ಗಳ್ನೆಲ್ಲ ಸೇರಿಕೊಂಡು ಸೈಕಲ್ ತುಳಿಯೋದು ಕಲಿಸ್ತಾ ಇದ್ದ. ಬಾಯಿ ಬಂದಂಗೆ ಬೈತಾನೆ ಅವಳನ್ನ, ಕಲೀತಿಲ್ಲ ಅಂತೇಳಿ. ನೀನು ಏಜರೆಲ್ಲ ಸೈಕಲ್ ತುಳಿಯಲ್ವ, ಕಲಿ ಅಂತ ಬೈತಿದ್ದ. ನನಗೆ ಕಂಪ್ಲೇಂಟ್ ಹೇಳ್ತಿದ್ದ, ನಿನ್ನ ಮಗಳಿಗೆ ಬರಲ್ಲ ಕಣಮ್ಮ, ಎದ್ರತಾಳೆ ಕಣಮ್ಮ ಅಂತ. ಆದರೂ ಮಕ್ಕಳು ಖುಷಿ ಮುಂದೆ ನಮ್ಮ ಖುಷಿ ಏನೂ ಅಲ್ಲ. ಖುಷಿಯಾಗಿದ್ದಾರೆ. ಸಣ್ಣ ಪುಟ್ಟದ್ರಲ್ಲೇ ಮಿಡ್ಲ್ ಕ್ಲಾಸ್ ಜನಕ್ಕೆ ಇಷ್ಟೇ ಅಲ್ವಾ, ಏನೇ ಒಂದು ಸಣ್ಣ ಪುಟ್ಟು ಸಿಕ್ಕಿದ್ರೆ ಖುಷಿಯಾಗಿರ್ತಾರೆ. ನಮ್ಮ ಮನೆಯವ್ರಿಗಂತೂ ಪಾಪ ಮಕ್ಕಳು ಖುಷಿನ ಅವ್ರ ಖುಷಿ ಅಂದ್ಕೊಂಡು ಬದುಕ್ತವ್ರೆ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತಲ್ಲ, ಲೈಕ್ ಕಾಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.